ಒಂದು ವಿಚಿತ್ರ ಆದ್ರೂ ಸತ್ಯ, ಯಾರಿಗೆ ನಿಮ್ಮನ್ನ ಕಂಡ್ರ ಆಗಿ ಬರುದಿಲ್ಲಲ್ಲ ಅವರೇ ಜಾಸ್ತಿ ನಿಮ್ ಬಗ್ಗೆ ತಲೆ ಕೆಡಿಸ್ಕೊತಿರ್ತಾರ. ನಿಮ್ ಬಗ್ಗೆನ ಹೆಚ್ಚು ಜೂಮ್ ಮಾಡಿ ನೋಡ್ತಿರ್ತಾರ. ನಿಮ್ಮ ಚಲನ ವಲನಗಳನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರ. ನಿಮ್ ಬಗ್ಗೆನ ಇತರರ ಮುಂದೆ ಹೇಳ್ತಿರ್ತಾರ, ಅಪಪ್ರಚಾರ ಮಾಡ್ತಿರ್ತಾರ. ಇದು ಚಿಂತೆ ಮಾಡೋ ವಿಷಯ ಅಲ್ಲ, ಹೆಮ್ಮೆ ಪಡೋ ವಿಷಯ. ಯಾಕಂದ್ರ ಅವರು ತಮ್ಮ ಉಸಾಬರಿ ಬಿಟ್ಟು ತಮ್ಮ ಸಮಯ ಶ್ರಮ ಶಕ್ತಿ ಹಾಳು ಮಾಡಿ ಬರೀ ನಿಮ್ ಉಸಾಬರಿನ ಮಾಡಿರ್ತಾರ, ನಿಮ್ಗ ಉಚಿತ ಪ್ರಚಾರ ಕೊಟ್ಟಿರ್ತಾರ. ಹೋಗ್ಲಿ ಬಿಡ್ರಿ. ಇನ್ನೊಂದ್ ಸತ್ಯ ಗೊತ್ತಿರ್ಲಿ, ಒಬ್ಬರಿಗೆ ನಿಮ್ಮನ್ ಕಂಡ್ರ ಆಗಿ ಬರೋದಿಲ್ಲ ಅಂತ ಇಟ್ಕೊಡ್ರಿ. ಅವ್ರ ಏನ್ ಮಾಡ್ತಾರಂದ್ರ ಅವ್ರಂಗ ನಿಮ್ಮನ್ ಕಂಡ್ರ ಮತ್ಯಾರಿಗೆ ಆಗಿ ಬರೋದಿಲ್ಲ, ಅವ್ರ ದೋಸ್ತಿ ಮಾಡ್ತಾರ. ಅದರಂಗ ನಿಮ್ ವಿರುದ್ಧ ಮತ್ತಾರ್ಯಾರದಾರಲ್ಲ ಅವ್ರೆಲ್ಲರೂ ದೋಸ್ತಿ ಮಾಡ್ತಾರ, ಅವ್ರೆಲ್ಲರ ಜೊತೆ ಒಂದಾಗ್ತಾರ. ಇನ್ನೊಂದು ವಿಚಿತ್ರ ಗೊತ್ತಿರ್ಲಿ, ಸ್ವತಃ ಅವ್ರವ್ರ ಮಧ್ಯನ ಆಗಿ ಬರ್ತಿರೋದಿಲ್ಲ, ಆದ್ರೂ ಅವ್ರು ಒಂದಾಗಿರ್ತಾರ. ಯಾರ ಸಲುವಾಗಿ? ನಿಮ್ಮ ಸಲುವಾಗಿ. ಇಷ್ಟ್ರ ಮೇಲೆ ತಿಳ್ಕೊಡ್ರಿ ನಿಮ್ ಪವರ್ ಎಷ್ಟು, ನೀವು ಅವ್ರಿಗೆ ಎಷ್ಟು ತಲೆ ಕೆಡಿಸೇರಿ ಅನ್ನೋದು. ಅದಕ್ಕ ಅವ್ರು ಒಂದಾಗ ಅವ್ರು ಆಗ್ಲಿ, ನೂರಾಗ ಅವ್ರು ನೂರಾಗ್ಲಿ, ನೀವು ಒಬ್ಬರೇ ಇರ್ರಿ. ನೀವು ಆನಿ ತರ ಹೋಗ್ತಿರ್ಬೇಕು, ಅವರು ನಾಯಿ ತರ ಬೊಗಳ್ತಿರ್ಬೇಕು.